ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಚಳಿಗಾಲದಿಂದ ತತ್ತರಿಸಿದಂತಹ ತುಮಕೂರು ಜನ ಕೇವಲ 15 ದಿನದ ಬೇಸಿಗೆಗೆ ಸಾಕಪ್ಪ ಸಾಕು ಈ ಬಿಸಿಲು ಸಹವಾಸ ಅನ್ನುವ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಶುರುವಾಗುವಂತಹ ಬಿಸಿಲು ಸಂಜೆ 6 ಗಂಟೆ ಆದರೂ ಕಮ್ಮಿ ಆಗ್ತಾ ಇಲ್ಲ. ಮಾರುಕಟ್ಟೆಗಳಿಗೆ ಬೆಳಿಗ್ಗೆ ಅಥವಾ ಸಂಜೆ ಜನ ಬರ್ತಾ ಇದ್ದಾರೆ ಬಿಟ್ರೆ ಮಧ್ಯಾಹ್ನದ ವೇಳೆ ಇಡೀ ಪಟ್ಟಣ ನಗರ ಖಾಲಿ ಹೊಡಿತಾ ಇದೆ. ಈಗಾಗಲೇ ರಸ್ತೆ ಅಗಲೀಕರಣ ಸೇರಿದಂತೆ ಸಾಕಷ್ಟು ಮರಗಳನ್ನು, ರಸ್ತೆ ಬದಿಯಲ್ಲಿದ್ದಂಥ ಮರಗಳನ್ನು ಕಡಿದಾಕ್ತಾ ಇರುವಂತಹ ಕಾರಣದಿಂದ ಸಾಕಷ್ಟು ಬಿಸಿಲು ಜಾಸ್ತಿ ಆಗ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ತುಮಕೂರಿನಲ್ಲಿ 30ರಿಂದ 34 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಪಾವಗಡವಂತೂ ಗಡಿನಾಡು, ಅತ್ಯಂತ ಹೆಚ್ಚು ಬಿಸಿಲಿನ ಝಳದಿಂದ ಅಲ್ಲಿನ ಜನ ತತ್ತರಿಸಿ ಹೋಗಿರುವಂಥದ್ದನ್ನು ನೋಡ್ತೇವೆ. ಬಹುತೇಕ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ 29ರಿಂದ 32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಾಡ್ತಾ ಇರುವಂಥದ್ದನ್ನು ನೋಡ್ತೇವೆ. ವೃದ್ಧರು ಹಾಗೂ ಮಕ್ಕಳಿಗೆ ಎಲ್ಲಿ ಅನಾರೋಗ್ಯ ಬೀಳ್ತಾರೋ ಅನ್ನುವಂತಹ ಆತಂಕ ಕುಟುಂಬಗಳಲ್ಲಿ ಕಾಡ್ತಾ ಇರುವಂಥದ್ದನ್ನು ನೋಡ್ತೇವೆ. ಬಹುತೇಕ ನಗರಗಳಿಗೆ ಬಂದಂತಹ ಜನರು ಇವತ್ತು ಪಾನೀಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ, ಕಲ್ಲಂಗಡಿ ಹಣ್ಣಿಗೆ ಮೊರೆ ಹೋಗ್ತಾ ಇದ್ದಾರೆ, ಸೌತೆಕಾಯಿಯಂತಹ ಪದಾರ್ಥಗಳಿಗೆ ಮೊರೆ ಹೋಗ್ತಾ ಇರುವಂಥದ್ದು ನೋಡ್ತೇವೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಣ್ಣುಗಳೆಲ್ಲವೂ ಕೂಡ ಕೊಳಿತಾ ಇರುವಂತಹ ಸ್ಥಿತಿ ಉಂಟಾಗ್ತಾ ಇದೆ. ಬಹುತೇಕ ಬಾಳೆಹಣ್ಣು ಇರಬಹುದು, ಪರಂಗಿ ಹಣ್ಣು ಇರಬಹುದು ಅಥವಾ ಕಲ್ಲಂಗಡಿ, ಇವೆಲ್ಲವೂ ಕೂಡ ಅತ್ಯಂತ ಹೆಚ್ಚು ಬಿಸಿಲಿನ ತಾಪಕ್ಕೆ ಕೊಳೆತು ಹೋಗುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ವ್ಯಾಪಾರಿಗಳಿಗೂ ಕೂಡ ಇದು ದೊಡ್ಡ ಸಮಸ್ಯೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ತುಮಕೂರು ಜಿಲ್ಲೆ 34 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶವನ್ನು ಹೊಂದಿರೋದ್ರಿಂದ ಜನರು ಆಚೆ ಬರೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಚಿಕ್ಕನಾಗ್ನಳ್ಳಿಯಲ್ಲಿ ಶೆಟಿಕೆರೆ ಗೇಟಲ್ಲಿ ಹೆಂಗಿದೆ ಬಿಸಿಲು? ತುಂಬಾ ಬಿಸಿಲಿದೆ ಸರ್. ಜನ ಆಚೆ ಕಡೆ ಬರ್ತಾಲೇ ಇಲ್ಲ. ಹೌದಾ? ಯಾರು ಜನ ಓಡಾಡ್ತಲೇ ಇಲ್ಲ. ಆದ್ರಿಂದ ರೋಡ್ಗಳೆಲ್ಲ ಜನಸಂದಣಿ ಕಮ್ಮಿ ಇದೆ. ಹೊರಗಡೆನೆ ಬರ್ತಾ ಇಲ್ಲ ಜನ. ತುಂಬಾ ಬಿಸಿಲಿದೆಯಾ? ತುಂಬಾ ಬಿಸಿಲಿದೆ ಸರ್. ಹೋದ ವರ್ಷಕ್ಕಿಂತ ಈ ಸತಿ ಜಾಸ್ತಿ ಇದೆ ಬಿಸಿಲು. 4 ಗಂಟೆ ಮೇಲೆ ಬರ್ತಾರೆ. ಬೆಳಗ್ಗೆ 11 ಗಂಟೆ ಮೇಲೆ ಯಾರು ಬರೋಲ್ಲ. ಬಿಸಿಲು ಕಡಿಮೆ. ವ್ಯಾಪಾರ 11ರಿಂದ 4 ಗಂಟೆ ನಿಮ್ಗೇನು ವ್ಯಾಪಾರ ಇರಲ್ಲ. ಸ್ವಲ್ಪ ಹೊತ್ತು ಆಗುತ್ತೆ, ಸಾಯಂಕಾಲ ಸ್ವಲ್ಪ ಹೊತ್ತು ಆಗುತ್ತೆ. ದೇವಸ್ಥಾನಕ್ಕೂ ಬರ್ತಾ ಇಲ್ಲ ಸರ್. ದೇವಸ್ಥಾನಕ್ಕೂ ಬರ್ತಾ ಇಲ್ಲ ಜನ ದೇವಸ್ಥಾನಕ್ಕೂ ಬರ್ತಾ ಇಲ್ಲ. ಇನ್ನೂ ಜಾಸ್ತಿ ಆಗ್ತೈತೆ. ಉಪವಾಸ ಬೇರೆ ಇರ್ತೀವಿ. ಹಬ್ಬ ಜಾಸ್ತಿ ಇದೆ. ಬಸ್ಸಲ್ಲೆಲ್ಲ ಓಡಾಡೋದು ಇನ್ನೂ ಹಬ್ಬ ಜಾಸ್ತಿ ಆಗ್ತಾಯಿದೆ. ವ್ಯಾಪಾರ ಕಡಿಮೆ. ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಪಾಡು ಮಾಡ್ತಾನೆ ಇರಬೇಕು. ಮಾಡಿಲ್ಲ ಅಂದರೆ ಆಗಲ್ಲ. ಮಾಡಿಕೊಳ್ಳೋದಾದ್ರೆ ಏನೋ ನಡೀತಾನೆ ಇರ್ತೈತೆ. ಹಬ್ಬ ಒಂದು ಮತ್ತೆ ಇದೆ ಮುಂಚೆ. ಹಬ್ಬಕ್ಕೆ ಮುಂಚೆ ಎಲ್ಲ ಕಡಿಮೆನೇ ವ್ಯಾಪಾರ. ಬಿಸಿಲಿದ ಕಲ್ಯಾಣದುರ್ಗದಿಂದ ಬರ್ತಿರೋಣ. ಈಗಿನ ಅಲ್ಲೇ ಜಾಸ್ತಿ, ಸ್ವಲ್ಪ ಪರವಾಗಿಲ್ಲ ಹೇಳ್ಬೇಕಂದ್ರೆ. ನಾರ್ಮಲ್ ಆಗಿರುತ್ತೆ. ನಿಮ್ದು ಮೈನ್ ಸೆಂಟ್ರಲ್ ನೋಡಿ, ಈಗ ಬಿಸಿಲು ಕಾಲ ಜಾಸ್ತಿ ಹಣ್ಣಾಗಿದೆ, ಕಡಿಮೆ ಆಗ್ತಾ ಇದೆ. ಯಾರು ಕೊಡೋದು? ಹೋಗ್ಲಿ ಏನೋ ಮಾಡ್ಕೊಡ್ತಾ ಇರ್ತೀವಿ. ಅದರಲ್ಲಿ ಪೊಲೀಸ್ನವ್ರಿಗೆ ಕಾಟ ಜಾಸ್ತಿ. ಇದಕ್ಕೋಸ್ಕರ ನಮ್ಗೇನಾದರೂ ಅನುಕೂಲ ಮಾಡಿಕೊಡ್ಬೇಕಂತ. ಹೇಗಿದೆ ಬಿಸಿಲು ಕಾಲ? ವ್ಯಾಪಾರ ಹೇಗಿದೆ? ವ್ಯಾಪಾರ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಅದೇ ಸುಮ್ಮನೆ ಕೂತಿದ್ದೀರಾ, ವ್ಯಾಪಾರ ಇಲ್ಲ. ಸಂಜೆ ಹೊತ್ತು ಚೆನ್ನಾಗಾಗುತ್ತಾ? ಚೆನ್ನಾಗಿ ರಂಜಾನ್ ಇರೋದ್ರಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.